ಇತಿಹಾಸವನ್ನು ನೋಡ್ತಾ ಇದ್ದಾಗ ಎಂತಹ ರೋಚಕವಾದದ್ದು ಅವರ ಜೀವನ ಅಂತ. 8ನೇ ವಯಸ್ಸಿಗೆ ಮನೆ ಬಿಡ್ತಾರೆ, 8ನೇ ವಯಸ್ಸಿಗೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಊಹೆ ಮಾಡಿ 1200 ವರ್ಷಗಳ ಹಿಂದೆ, ಇವತ್ತಾದರೆ ವಿಮಾನ ಇದೆ, ಇವತ್ತು ವೆಹಿಕಲ್ಗಳಿದೆ, ಬಸ್ ಇದೆ, ಕಾರ್ ಇದೆ, ಎಲ್ಲಿ ಹೋದರೂ ಒಂದಷ್ಟು ಜನಗಳು ಸಿಗ್ತಾರೆ. ಆದರೆ 1200 ವರ್ಷಗಳ ಹಿಂದೆ ರಸ್ತೆಯೇ ಇಲ್ಲದ, ಯಾವುದೇ ವಾಹನಗಳ ಸೌಲಭ್ಯವೇ ಇಲ್ಲದ ಸಂದರ್ಭದಲ್ಲಿ ಇಡೀ ದೇಶವನ್ನು, ಭರತಖಂಡವನ್ನು 4 ಬಾರಿ ಪ್ರದಕ್ಷಿಣೆ ಮಾಡಿದೆ. 4 ಬಾರಿ, ಓಕೆ. 8ನೇ ವಯಸ್ಸಿಗೆ ಮನೆ ಬಿಟ್ಟು 32 ವಯಸ್ಸಿನವರೆಗೆ ಅವರ ಜೀವಿತಾವಧಿ ಇದ್ದದ್ದು. ಅತಿ ವೇಗವಾಗಿ ಅವರ ದೇಹವನ್ನು ತ್ಯಾಗ ಮಾಡಿದರು. ಆ ಕಡಿಮೆ ಸಮಯದಲ್ಲಿ 4 ಬಾರಿ ಈ ದೇಶವನ್ನು ಪರ್ಯಟನೆ ಮಾಡಿ ನೋಡಿ. ನಾವು ಇವತ್ತು ಹೇಳ್ತೀವಿ, ತುಂಬ ಜನ ನಾವು ಅತಿಜೀವಿಗಳು, ಅತಿ ಬುದ್ಧಿಜೀವಿಗಳು ಅಂತ ಕೆಲವರು ಇರ್ತಾರಲ್ಲ, ಅವ್ರು ಪ್ರಶ್ನೆ ಮಾಡ್ತಾರೆ, ಭಾರತ ಅನ್ನೋದೇ ಇರಲಿಲ್ಲ, ಭಾರತ ಅನ್ನೋದು ಈಗ 75 ವರ್ಷಗಳ ಹಿಂದೆ ಕಟ್ಟಿದ್ದು ಅನ್ನೋ ರೀತಿಯಾಗಿ ಮಾತಾಡ್ತಾರೆ. ಆದರೆ ಯೋಚನೆ ಮಾಡಿ, ಶಂಕರರು 1200 ವರ್ಷಗಳ ಮುಂಚೆಯೇ ಭಾರತ ಅನ್ನೋದು ನೀವು ಏನು ಫಿಸಿಕಲಿ ನೋಡ್ತಾ ಇದ್ದೀರದು ಅಷ್ಟೇ ಅಲ್ಲಪ್ಪ, ಆಧ್ಯಾತ್ಮಿಕವಾಗಿ ಭಾರತ ಅಂದರೆ ಇದು, ಧಾರ್ಮಿಕವಾಗಿ ಭಾರತ ಅಂದರೆ ಇದು ಅಂತ ತೋರಿಸಿ ದೇಶದ 4 ಭಾಗಗಳಲ್ಲಿ ಆಮ್ನಾಯ ಮಠಗಳನ್ನು ಸ್ಥಾಪನೆ ಮಾಡಿದರು.